ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ಉದ್ದೇಶ ಏನು ಅಂತಂದರೆ, ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈಗಾಗಲೇ 2.5 ವರ್ಷ ಕಳೆದು 3ನೇ ವರ್ಷಗಳಂತ ದಾಪುಗಾಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸುಮಾರು 2.5 ವರ್ಷ ಕಾಲಹರಣ ಮಾಡಿದ್ದೇ ಇವರ ಸಾಧನೆ. ಇಡೀ ರಾಜ್ಯಾದ್ಯಂತ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ. ಇವರು ಅಧಿಕಾರಕ್ಕೆ ಬಂದಾಗ ಈ ರಾಜ್ಯದ ಬಡವರನ್ನ ಉದ್ಧಾರ ಮಾಡ್ತೀವಿ, ದಲಿತರನ್ನ ಉದ್ಧಾರ ಮಾಡ್ತೀವಿ, ಹಿಂದುಳಿದರನ್ನ ಉದ್ಧಾರ ಮಾಡ್ತೀವಿ, ಅಲ್ಪಸಂಖ್ಯಾತರನ್ನ ಉದ್ಧಾರ ಮಾಡ್ತೀವಿ, ಮಹಿಳೆಯರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಂಡು ಬಂದಂಥ ಈ ಸರ್ಕಾರ ಇವತ್ತು ಯಾವ ರೀತಿ ನಡ್ಕೋತಾ ಇದೆ ಅಂತ ಅಂದ್ಬಿಟ್ಟು ಇಡೀ ರಾಜ್ಯಾದ್ಯಂತ ಎಲ್ಲ ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವಿವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ಮುಖ್ಯ ಉದ್ದೇಶ ಏನು ಅಂತಂದರೆ, ಇಡೀ ರಾಜ್ಯಾದ್ಯಂತ ಬಹಳಷ್ಟು ಜನ ಕಾಂಗ್ರೆಸ್ನ ತಲೆ ಮೇಲೆ ಕೂರಿಸ್ಕೊಂಡು ಗೆಲ್ಲಿಸಿದಂಥ ಜನಗಳು ಇವತ್ತು ಎಷ್ಟು ಬೇಜಾರಾಗಿ ಒಬ್ಬೊಬ್ಬರೇ ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ನಮ್ಮ ಜಿಲ್ಲೆಯಲ್ಲೇ ಸುಮಾರು ಒಂದು 3 ದಿನದಿಂದ ಯಾರೋ ಒಬ್ರು ನಮ್ಮ ದಲಿತ ನಾಯಕರು 40 ವರ್ಷ ಎಚ್.ಎಂ. ರೇವಣ್ಣರ ವಿದ್ಯಾರ್ಥಿ ಜೀವನದಿಂದ ಅವರು ಹೋರಾಟ ಮಾಡಿಕೊಂಡು ಕಾಂಗ್ರೆಸ್ಗೆ ದುಡಿದಂಥ ಒಬ್ರು ದಲಿತ ನಾಯಕರು ಮೊನ್ನೆ ಅವರ ನೋವನ್ನ ತೋಡ್ಕೊಂಡು ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಅವರು ರಾಜೀನಾಮೆ ಕೊಟ್ಟರು. ಅಂದ್ರೆ ಇವತ್ತು ಜಿಲ್ಲೆಯಲ್ಲಿ ಅವರು ಅಧಿಕಾರಕ್ಕೆ ಬರಬೇಕಾದ್ರೆ ಭಾಷಣಗಳು ಮಾಡಿದ್ದು ಕಾಂಗ್ರೆಸ್ನವರು. ನಾವು ಏನಾದ್ರು ನಮ್ಮ ಸರ್ಕಾರ ಬಂದ್ರೆ ದಲಿತರನ್ನ ಆ ಮಟ್ಟಕ್ಕೆ ಉದ್ಧಾರ ಮಾಡ್ತೀವಿ, ಈ ಮಟ್ಟಕ್ಕೆ ಉದ್ಧಾರ ಮಾಡ್ತೀವಿ, ಏನು ದಲಿತರು ಇನ್ಯಾವ 70 ವರ್ಷದಿಂದ ಯಾರು ಬಡತನದಿಂದ ಇದ್ದಾರೋ ಅವ್ರನ್ನೆಲ್ಲ ಶ್ರೀಮಂತರು ಮಾಡಕ್ ಕೊಡ್ತೀವಿ ಅನ್ನೋ ಮಟ್ಟಿಗೆ ಇವರು ಆಶ್ವಾಸನೆಗಳನ್ನ ಕೊಟ್ಟು ಇವತ್ತು ಕಾಂಗ್ರೆಸ್ಗೆ ದುಡಿದಂಥ ದಲಿತ ನಾಯಕರು ಇವತ್ತು ಎಷ್ಟು ಹಿಂಸೆಯಿಂದ ಅವರ ಜೀವನಗಳನ್ನ ಅವರ ಪಕ್ಷದಲ್ಲಿ ಕಳೀತಾ ಇದ್ದಾರೆ ಅಂತಂದ್ರೆ, ನಿಜವಾಗ್ಲೂ ಅವ್ರ ಪ್ರೆಸ್ ಮೀಟ್ ಅಲ್ಲಿ ಅವ್ರು ಮಾತಾಡಿದ ಮಾತುಗಳು ನಿಜವಾಗ್ಲೂ ನಮಗೆ ಬೇರೆ ಪಕ್ಷದವರಿಗೆ ನೋವು ಮಾಡ್ತವೆ. ಯಾಕೆ ಅಂತಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಮೂಲ ಕಾಂಗ್ರೆಸ್ಸಿಗರು ಮತ್ತೆ ವಲಸಿಗ ಕಾಂಗ್ರೆಸ್ಸಿಗರ ನಡುವೆ ಬಹಳಷ್ಟು ಭಿನ್ನಾಭಿಪ್ರಾಯ ಇದೆ. ಇವತ್ತು ಕೇವಲ ಮಾಗಡಿ ಕ್ಷೇತ್ರದಲ್ಲೇ ತಗೊಳ್ಳಿ, ಅಲ್ಲಿ JDS ಇಂದ ಹೋದಂತ ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಾರೆ. ಅಲ್ಲಿ ಮೂಲ ಕಾಂಗ್ರೆಸ್ಸಿಗರಿಗೂ ವಲಸಿಗ ಕಾಂಗ್ರೆಸ್ನವ್ರಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ. ಅಲ್ಲಿ ಶಾಸಕರು ಬರೀ ಅವ್ರ ಜೊತೆ ಹೋದಂತ ವಲಸಿಗರು ಏನಿದ್ದಾರೆ ಅವ್ರನ್ನ ಮಾತ್ರ ಬಿಂಬಿಸ್ತಾ ಇದ್ದಾರೆ, ಅವ್ರಿಗೆ ಮಾತ್ರ ಮನ್ನಣೆ ಆಗ್ತಿದ್ದಾರೆ, ಅವ್ರಿಗೆ ಮಾತ್ರ ಕೆಲಸಗಳು ಕೊಡ್ತಾ ಇದ್ದಾರೆ, ಅವ್ರ ಜೊತೆ ಹೋದಂತವ್ರಿಗೆ ಮಾತ್ರ ಚುನಾವಣೆಗಳಲ್ಲಿ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊತಾ ಇದ್ದಾರೆ. ಆದ್ರೆ ಮೂಲ ಕಾಂಗ್ರೆಸ್ಸಿಗರಿಗೆ ಯಾವುದೇ ಕಾರಣಕ್ಕೂ ಹತ್ರಕ್ಕೂ ಬಿಟ್ಕೋತಾ ಇಲ್ಲ. ಹಾಗಾಗಿ ಎಷ್ಟು ಪಾಪ ಅವರು ನೋವುಗಳನ್ನ ತೋಡ್ಕೊಂಡು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ. ರಾಜೀನಾಮೆ ಪರ್ವ ಈಗಾಗಲೇ ಸ್ಟಾರ್ಟ್ ಆಗಿದೆ. ಮೊನ್ನೆ HD ಕೋಟೆನಲ್ಲಿ 300 ಜನ ದಲಿತ ನಾಯಕರು ನಮ್ಮ ಕೃಷ್ಣ ನಾಯಕ್ ಅವರ ನೇತೃತ್ವದಲ್ಲಿ ಸೇರ್ಪಡೆ ಆದರು. ಅದು ಇಡೀ ರಾಜ್ಯಾದ್ಯಂತ ಪರ್ವ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಾವು ಹೇಳೋದಿಷ್ಟೇ, ರಾಮನಗರದಲ್ಲಿ ದಯಮಾಡಿ ಪ್ರತಿಯೊಬ್ಬ ಸ್ವಾಭಿಮಾನಿ ದಲಿತ ನಾಯಕರು, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸ್ವಾಭಿಮಾನಿ ದಲಿತ ನಾಯಕರು ದಯಮಾಡಿ ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬನ್ನಿ ಅಂತ ಅಂದ್ಬಿಟ್ಟು ನಾನು ರಾಜ್ಯದ ಮಾಧ್ಯಮ ವಕ್ತಾರನಾಗಿ, JDS ಪಕ್ಷದ ಮಾಧ್ಯಮ ವಕ್ತಾರನಾಗಿ ನಾನು ಅವ್ರಿಗೆ ಕರೆ ಕೊಡ್ತಾ ಇದ್ದೇನೆ. ದಯಮಾಡಿ ನಿಮ್ಮಲ್ಲಿ ಮೂಲ ಕಾಂಗ್ರೆಸ್ನವ್ರನ್ನ ಸರಿಯಾಗಿ ನಡೆಸ್ಕೊತಾ ಇಲ್ಲ. ಈಗಾಗಲೇ ನಿಮಗೆ ದಲಿತರ SCP DSP ಕೆಲಸಗಳು ಕಿತ್ಕೊಂಡಿದ್ದಾರೆ, ಕಾಂಟ್ರಾಕ್ಟ್ ಕೆಲಸಗಳು ಕಿತ್ಕೊಂಡಿದ್ದಾರೆ. ನಿಮ್ಮನ್ನ ಮೂಲೆ ಗುಂಪು ಮಾಡಿ ನಿಮ್ಮನ್ನ ಇನ್ನೂ ಬಡತನಕ್ಕೆ ತಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ನೀವು ಗೆಲ್ಸಿದ್ದಕ್ಕೆ ಅವ್ರು ನಿಮ್ಗೆ ಕೊಡ್ತಾ ಇರೋ ಉಡುಗೊರೆ. ಹಾಗಾಗಿ ನಿಮಗೆ ಕರೆ ಕೊಡ್ತಾ ಇದ್ದೀವಿ, ದಯಮಾಡಿ ದಲಿತ ಸ್ವಾಭಿಮಾನಿ ದಲಿತ ನಾಯಕರು ಕಾಂಗ್ರೆಸ್ ಅಲ್ಲಿ ಯಾರ್ಯಾರು ಇಲ್ಲಿವರೆಗೂ ದುಡಿದಿದ್ರ ಅವರೆಲ್ಲ ದಯಮಾಡಿ ಕಾಂಗ್ರೆಸ್ ತೆಗೆಸಿ ದಯಮಾಡಿ ಬನ್ನಿ ನಮ್ಮ ಪಕ್ಷಕ್ಕೆ. ನಾವು ನಿಮಗೆ ತುಂಬ ಹೃದಯದಿಂದ ಸ್ವಾಗತ ಮಾಡಿ ನಿಮ್ಮನ್ನ ಗೌರವಯುತವಾಗಿ ನಮ್ಮ ಪಕ್ಷದಲ್ಲಿ ನಡೆಸ್ಕೊಳ್ಳೋಕ್ಕೆ ನಾವು ನಿಜವಾಗ್ಲೂ ನಾವು ನಡೆಸ್ಕೋತೀವಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ
ಕಾಂಗ್ರೆಸ್ ಈ ಸಂದರ್ಭದಲ್ಲಿ ನಾವು ಅವರಿಗೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ನಾಯಕರಿಗೆ ಈ ಸಂದರ್ಭದಲ್ಲಿ ಆಹ್ವಾನ ಮಾಡ್ತಾ ಇದ್ದೀವಿ. ಯಾಕೆ ಅಷ್ಟು ನೀವು ಅಷ್ಟು ನಿಮ್ಗೆ ಗೊತ್ತಿದೆ, ನಿಮ್ಮ ನೋವನ್ನ ಹೇಳ್ಕೊಂಡಿದ್ದೀರಿ. ವಲಸಿಗರೇ ಇವತ್ತು ನಮ್ಮ ಕಾಂಗ್ರೆಸ್ನ ಆಳ್ತಾ ಇದ್ದಾರೆ. ಮೂಲ ಕಾಂಗ್ರೆಸ್ ಅವ್ರದ್ದು ಏನೂ ನಡೀತಾ ಇಲ್ಲ. ಮುಖ್ಯಮಂತ್ರಿ ಸ್ಥಾನದಿಂದನೂ ಹೇಳಿದ್ದಾರೆ ಅವರು. ಇವತ್ತು ಸಿದ್ದರಾಮಯ್ಯ ವಲಸಿಗರು ಬಂದು ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ಮೂಲ DK ಅವರು ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಆಗಕ್ಕೆ ಆಗ್ತಾ ಇಲ್ಲ ಅಂತ. ಅದರ ಅರ್ಥ ಯೋಚನೆ ಮಾಡಿದ್ರೆ ಬಹಳ ವಿಶಾಲವಾಗಿ ಹೋಗುತ್ತೆ. ಹಾಗಾಗಿ ನಾನು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ನಿಮ್ಗೆ ನಿಜವಾಗ್ಲೂ ಸ್ವಾಭಿಮಾನ ಇದ್ರೆ, ನಿಜವಾಗ್ಲೂ ಆತ್ಮಾಭಿಮಾನ ಇದ್ರೆ, ನಿಮಗೆ ಗೌರವ ಇದ್ರೆ, ನಿಮಗೆಲ್ಲ ಗೊತ್ತಿದೆ ಇವರು ಕಾಂಗ್ರೆಸ್ ಅವರು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಅವರು ಮರಣ ಹೊಂದಿದ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿ ನಡೆಸ್ಕೊಂಡ್ರು, ಅವರು ಏನು ಮಣ್ಣು ಮಾಡಲಿಕ್ಕೆ ಅವರಿಗೆ ಒಂದು ಅಡಿ ಜಾಗ ಕೊಡ್ಲಿಲ್ಲ ದೆಹಲಿಲಿ. ಇವರು 100 ಎಕರೆ ಸಮಾಧಿಗಳನ್ನ ಮಾಡ್ಕೊಂಡ್ರು ಇವರು ವಂಶಸ್ಥರಿಗೆ. ಆದ್ರೆ ಅಂಬೇಡ್ಕರ್ ಅವರಿಗೆ 1 ಇಂಚು ಜಾಗ ಕೊಡ್ಲಿಲ್ಲ. ಅವ್ರನ್ನ ಅಲ್ಲಿಂದ ಮುಂಬೈಗೆ ತಗೊಂಡು ಹೋಗ್ಲಿಕ್ಕೆ ಒಂದು ವಿಮಾನದ ವ್ಯವಸ್ಥೆ ಮಾಡಲಿಲ್ಲ. ಹಾಗಾಗಿ ದಯಮಾಡಿ ನಿಜವಾಗ್ಲೂ ನಿಮ್ಗೆ ಆತ್ಮಾಭಿಮಾನ ಇದ್ರೆ, ನಿಜವಾಗ್ಲೂ ನಿಮಗೆ ಗೌರವ ಇದ್ರೆ, ಕಾಂಗ್ರೆಸ್ ಬಿಟ್ಟು ಅಂಬೇಡ್ಕರ್ ಮೇಲೆ ನಿಮ್ಗೆ ನಿಜವಾದ ಗೌರವ ಇದ್ರೆ ದಯಮಾಡಿ ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬನ್ನಿ. ಅಂಬೇಡ್ಕರ್ ಅವ್ರನ್ನೇ ಸೋಲಿಸಿದಂತ ಪಕ್ಷ ಇದು ಕಾಂಗ್ರೆಸ್, ಅರ್ಥ ಮಾಡ್ಕೊಳ್ಳಿ ಸಹೋದರರೇ ಅಂತ ಈ ಸಂದರ್ಭದಲ್ಲಿ ಹೇಳಿ